ಭಾರತದ ಕಂಟೈನರ್ ಹಡಗು ಇರಾನ್ ವಶಕ್ಕೆ. ಹಾರ್ಮುಜ್ ಜಲಸಂಧಿಯಲ್ಲೇ ಸೀಸ್, 12 ಬೋಟ್ಗಳ ಮೇಲೂ ಅಟ್ಯಾಕ್. ಹಾರ್ಮುಜ್ನಲ್ಲಿ ಭಾರತದ 14 ಹಡಗುಗಳು ಲಾಕ್. ಯುದ್ಧದಿಂದಾಗಿ ಜಲಸಂಧಿ ದಾಟೋಕೆ ಕಷ್ಟ. ಮಾರ್ಗ ಓಪನ್ ಮಾಡಿಸಲು 30 ದೇಶಗಳ ಕಸರತ್ತು. ಇರಾನ್ಗೆ ಮತ್ತೆ ಶಾಕ್ ಕೊಟ್ಟ ಅಮೆರಿಕ. ಹಡಗು ಲಾಕ್, ಪರ್ಷಿಯನ್ ಬೀದಿಗಳಲ್ಲಿ ಕ್ಷಿಪಣಿಗಳ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ. ಯುರೋಪ್ಗೆ ರಷ್ಯಾ ಮಾಸ್ಟರ್ ಸ್ಟ್ರೋಕ್. ತೈಲ ಉತ್ಪಾದನೆ ಕಡಿತ ಮಾಡಲು ನಿರ್ಧಾರ. ಇರಾನ್ಗೆ ಪರೋಕ್ಷವಾಗಿ ಸಾಥ್. ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಮತದಾನ. ಇವಿಎಂನಲ್ಲಿ ಭದ್ರವಾಗಲಿದೆ ಅಭ್ಯರ್ಥಿಗಳ ಭವಿಷ್ಯ. ಮತಕೇಂದ್ರಗಳ ಬಳಿ ಭಾರೀ ಭದ್ರತೆ. ಮೋದಿ ಬಗ್ಗೆ ಖರ್ಗೆ ಆಕ್ಷೇಪಾರ್ಹ ಪದ ಬಳಕೆಗೆ ಕಿಡಿ. ಇವತ್ತು ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಎಐಸಿಸಿ ಅಧ್ಯಕ್ಷರ ಕ್ಷಮೆಗೆ ಪಟ್ಟು. ಇಂದು ಎಸ್ಎಸ್ಎಲ್ಸಿ ರಿಸಲ್ಟ್. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ. ಶಿಕ್ಷಣ ಸಚಿವರಿಂದ ಫಲಿತಾಂಶ ಪ್ರಕಟ. ಮೈಸೂರಿನಲ್ಲಿ ಮೀನು ಮಾರಾಟ ಮಳಿಗೆಗೆ ಬೆಂಕಿ. ಸುಟ್ಟು ಕರಕಲಾಯಿತು ಅಂಗಡಿ. 4 ಗ್ಯಾಸ್ ಸಿಲಿಂಡರ್ ಶಿಫ್ಟ್. ತಪ್ಪಿತು ಅನಾಹುತ. ಲಂಚ ಸ್ವೀಕರಿಸುವಾಗ ಬಲೆಗೆ ಬಿದ್ದ ಪಿಎಸ್ಐ. 1,70,000 ಪಡೆಯುವಾಗಲೇ ಲಾಕ್. ಬಾಗಲಕೋಟೆಯಲ್ಲಿ ಪಟಾಕಿ ಸಿಡಿಸಿ ಜನರ ಸಂಭ್ರಮ.